ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮೆಟ್ರೋ ಸ್ಟೇಷನಲ್ಲಿ ಕಾಯ್ತಾ ಇದ್ದೀವಿ. ಅಪ್ಪ ಎಲ್ಲ ಹೋಗಿದ್ರು, ಈಗ ಬಂದರು. ಮೆಟ್ರೋನು ಬಂದಿದೆ, ನಾವು ಹತ್ತೋದೊಂದೇ ಬಾಕಿ. ಗಾಯ್ಸ್ ಬಂದ್ಬಿಟ್ವಿ ನಾವು ಒಳಗಡೆ, ಮೆಟ್ರೋ ಒಳಗಡೆ. ಹಾಯ್ ಹೇಳು ಮಮ್ಮಿ. ಅದೇ ಹಾಯ್ ಹೇಳು. ಗಾಯ್ಸ್ ಜಸ್ಟ್ ವಿ ಅರೈವ್ಡ್ ಮೆಜೆಸ್ಟಿಕ್. ಎಷ್ಟೋ ದಿನ ಆದಮೇಲೆ ಗಾಯ್ಸ್ ಮಳೆ ಬಿದ್ದಿದೆ, ತಣ್ಣಗೆ ಇದೆ, ಚೆನ್ನಾಗಿದೆ ಒಂಥರ. ಈಗ ಫಸ್ಟು ಎಲ್ಲಿ ಯಾವ ಟರ್ಮಿನಲ್ ಇರೋದಂತ ಗೈಸ್? ನಾವೀಗ ಟರ್ಮಿನಲ್ 2 ಆ್ಯಂಡ್ 2A ಹೋಗ್ತಾ ಇದ್ದೀವಿ. ನನಗೂ ಗೊತ್ತಿಲ್ಲ ಎಲ್ಲಿದೆ ಅಂತ ಗೈಸ್. ಇದೇ ಜಾಗ ನಾವು ಆಳ್ವಾಸ್ಗೆ ಹೋದಾಗ ನಾನು ನನ್ನ ಫ್ರೆಂಡು ಇದೇ ಜಾಗದಲ್ಲಿ ಬಸ್ ಹತ್ತಿದ್ದು. ಈಗ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ. ಇನ್ನೂ ಬಸ್ ನಂಬರ್ ನಮಗೆ ಬಂದಿಲ್ಲ. ಇವಾಗ ನಮ್ಮ ಅಕ್ಕ ಬರೋವರೆಗೂ ವೆಯ್ಟ್ ಮಾಡಬೇಕಿಲ್ಲಿ. ಗಾಯ್ಸ್ ಈಗ ನಮ್ಮ ಅಕ್ಕ ಬಂದಳು. ನೀನೇನು ಬ್ಲಾಗ್ ಮಾಡ್ತಾ ಇದೆಯಾ? ನಮ್ಮ ಅಕ್ಕ ಬಂದು ಗಾಯ್ಸ್. ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಜಗಳ ಆಗ್ತಿದೆ. ಎಸ್ ಗೈಸ್, ಈಗ ತಾನೇ ಬಸ್ ಬಂತು. ನಾವು ಬಸ್ಸಲ್ಲಿ ಕೂತಿದ್ದೀವಿ. ಆಗ್ತದೆ, ನಮ್ಮ ಅಕ್ಕರಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ. ಮೇ ಬಿ ಇವಾಗ ಹೊರಡ್ತಾರೆ ಅನಿಸುತ್ತೆ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇವರು ಎಷ್ಟೊತ್ತಿಗೆ 30 ಮಿನಿಟ್ಸ್ ಲೇಟ್ ಇದೆ. ಬೇಗ ಹೊರಡ್ತಾರೆ ಅನಿಸುತ್ತೆ. ಅವ್ರು ಹೇಗೆ ಹೊರಡ್ತಾರಲ್ಲ ಗೊತ್ತಿಲ್ಲ, ನಂಗೆ ಹೊಟ್ಟೆ ಹಸಿತಿದೆ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ತಾನೇ ಬಸ್ ಹಿಡಿದ್ವಿ, ರೂಮ್ ಕಡೆ ಹೋಗ್ತಾ ಇದ್ದೀವಿ. ರೂಮ್ ಮಾಡಿದ್ದೀವಿ ಅಷ್ಟೇ. ಸೊ ರೂಮ್ ಡೀಟೇಲ್ಸ್ ಆಮೇಲೆ ಎಷ್ಟಾಯಿತು ಖರ್ಚೆಲ್ಲ ನಾನು ಹೇಳ್ತೀನಿ ನಿಮಗೆ. ಫಸ್ಟಿಗೆ ನಾನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹೇಳು. ಫೋಟೋ ಸಕ್ಕತ್ತಾಗಿದೆ, ಚೆನ್ನಾಗಿದೆ ಅಲ್ಲ ಅದು. ಹಿಂಗೆ ಹೋಗೋದು ನೋಡಿ. ಮ್ಯೂಸಿಕ್ ಹಾಕ್ಬೇಕು ಅಂದ್ಕೊಂಡ್ವಿ, ನಾನು ವರ್ಷ ಹಾಕೇ ಇಲ್ಲ. ಇಂಟ್ರೋ ಮತ್ತು ಲಾಸ್ಟು ಎಂಡಿಂಗಿಗೆ ವಿಡಿಯೋ ಮಾಡಬೇಕು, ಮಾಡಿ. ಟ್ರಾಫಿಕ್ಕು ಇಲ್ಲೂ ಕೂಡ ಮೇ ಬಿ ರಜಾ ಅಂತ ಎಲ್ಲರೂ ಇವಾಗೆ ಬಂದಿರಬೇಕು. ಹಾಂ, ರಜಾ. ಭಯಂಕರ ಬಿಸಿಲಲ್ಲ. ಲಾಸ್ಟ್ ಟೈಮ್ ನಾವಿಲ್ಲ ರೂಮ್ ಮಾಡಿದ್ದೀವಿ ಈ ಕಡೆ, ಅದನ್ಸುತ್ತೆ. ಅವತ್ತು ಬಂದ್ವಾ, ಅಲ್ಲಿ ಬ್ಯಾಗ್ ಇಟ್ವಿ. ಈ ಗೇಟ್ ಇದೆ, ಬೇರೆ ಗೇಟ್ ಕಾಣಿಸ್ತೈತೆ ನೋಡಲ್ಲಿ, ಅಲ್ಲಿ ಬ್ಯಾಗ್ ಇಟ್ವಿ.
ನಾನು ಫೋನ್ ತೆಗೆದು ಅದ್ರ ಮೇಲೆ ಇಟ್ಟೆ, ಡ್ರೆಸ್ ಚೇಂಜ್ ಮಾಡ್ಕೊಂಡೆ, ಅಲ್ಲೇ ಶರ್ಟ್ ಚೇಂಜ್ ಮಾಡಿದೆ, ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಫೋನು ಅಲ್ಲಿ ಫೋನ್ ಎಲ್ಲ ಇದ್ರೆ ಎತ್ಕೊಂಡ್ಬಿಡ್ರಪ್ಪ ಅಂತ, ಬ್ಯಾಗಲ್ಲಿದ್ದರೆ ಎತ್ಕೊಳ್ರಿ ಅಂದರು. ಜೋಬ್ ನೋಡ್ಕೊತೀನಿ, ಇಲ್ಲವೇ ಇಲ್ಲ. ಅಲ್ಲಿಂದ ಓಡ್ ಬಂದೆ, ವೆಂಕಿ ಓಡ್ ಬಂದ, ಅಲ್ಲೆಲ್ಲ ಹುಡುಕ್ದ. ಆಮೇಲೆ ಇಲ್ಲೇ ಹೆಂಗಿಟ್ಟಿದ್ದು ಹಂಗೆ ಇತ್ತು, ಫೋನ್ ಇಲ್ಲೇ ಇತ್ತು. ಇಲ್ಲ ಅವತ್ತು ಫೋನ್ ಡಮಾರ್ ಮಿಸ್ ಆಗಿ ನಾವು ಈ ಕಡೆ ಬಂದ್ಬಿಟ್ವಿ. ಗೊತ್ತಿಲ್ಲ ಹೊಸ ರೂಲ್ಸ್ ಮಾಡೋರು. ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಅಲ್ಲಿತ್ತು ಓಪನ್ ಎಂಟ್ರಿ, ಬಟ್ ಎಂಟ್ರಿ ಇಲ್ಲೇ ಇಕ್ಬಿಟ್ಟವ್ರೆ ನೋಡಿ. ಇಲ್ಲೇ ಐತೆ ವೇಟು ಸರ್ವದರ್ಶನ, ಇಲ್ಲೇ ಹೋಗುತ್ತೆ. ಮಾಡೋಕ್ಕೆ ಬಿಡ್ತಾರಲ್ವ ಗೊತ್ತಿಲ್ಲ. ಯಾವಾಗಾದರೂ ಬಂದು ಮಾಡಬಾರ್ದು ಅಂತ ಹೇಳಿದ್ರೆ ಆಫ್ ಮಾಡಿಬಿಡ್ತೀನಿ. ಸೊ ನಾವು ಏನು ಮಾಡೋಕ್ಕಲ್ಲ, ಒಳಗಡೆ ಮಾಡೋಂಗಿಲ್ಲ ಗೊತ್ತು, ಬಟ್ ಹೊರಗಡೆ ಏನೋ ಗೊತ್ತಿಲ್ಲ ಹೇಳ್ತಾಯಿದ್ರು, ಅದಕ್ಕೆ ಪರವಾಗಿಲ್ಲ ಅಲ್ವಾ. ಬಿಸಿಲು ಬೀಳಬಾರ್ದು ಅಂತ ಅಲ್ಲ, ಬಿಸಿಲು ಬೀಳಬಾರ್ದು ಅಂತ ಒಳ್ಳೆ ಕೆಲಸ. ಸೀರಿಯಸ್ಸಾಗಿ ಆ ಕಡೆ ಇದ್ದಷ್ಟು ಬಿಸಿಲೇ ಇಲ್ಲ ಅನ್ಸುತ್ತೆ, ತಣ್ಣಗೈತೆ. ಹಾಂ ಹೌದು. ಅದೇ ಅಲ್ಲೋದ್ರೂ ನಿಂತ್ಕೋಬೇಕು ನೋಡ್ರಿ, ಎಷ್ಟು ಜನ ಅವ್ರೆ ಇನ್ನು. ಫಸ್ಟ್ ನಾವು ಬಂದಾಗ ಇಲ್ಲಿ ಅದು ಕೃಷ್ಣ ಹಾವು ಮೇಲೆ ನಿಂತಿರೋದಿತ್ತು, ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಬಂದಿದ್ದಲ್ಲ. ಅದನ್ನು ತೆಗೆದ್ಬಿಟ್ಟವ್ರು, ಅದೇ ಬೇಜಾರು. ಅದು ಚೆನ್ನಾಗಿತ್ತು. ಓ ಮೈ ಗಾಡ್, ಓ ಇಲ್ಲೇ ಅಪ್ಪು ಕರೆಕ್ಟು. ಅಲ್ಲಿ ಹೋಗಿ ಡೈರೆಕ್ಟ್ ಹಂಗೆ ರೈಟಿಗೆ ಸ್ವಲ್ಪ ದೂರ ಇರೋದು. ಬಟ್ ಇವೆಲ್ಲ ಮೂವ್ ಆಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಬೇಗ ಬೇಗ ಮೂವ್ ಆದರೆ ಬೇಗ ಬೇಗ ಹೋಗ್ಬೋದು. ನಾನು ಹುಚ್ಚಿನ ಥರ ನೋಡ್ತವ್ರೆ, ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತವನಲ್ಲ. ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನೀನು ಬಗ್ಗೆ ನೋಡ್ತೀನಿ, ಮಾತಾಡು. ನಿನ್ನನ್ನು ನೋಡಿಸ್ಬೇಕಂದ್ರೆ ನಾನು ಅರ್ಧ ಕಟ್ ಮಾಡ್ತೀನಿ. ಕರೆಕ್ಟ್ ಅದಿದ್ದು ನೋಡ್ದಾ, ಗೋಮಾತಾ ರಕ್ಷಣೆ ಅಂದ್ಬಿಟ್ಟು ಒಂದು ಕಾಲ್ ಮಾಡಿದ್ರೆ ಆಗುತ್ತೆ ಅಂತ. ಅದು ರಿಯಲ್ ಆಗುತ್ತೆ. ಬಟ್ ಈಗ ಏನು ಮಾಡ್ತಿದ್ದಾರೆ ಗೊತ್ತಾ, ಸೋಷಿಯಲ್ ಮೀಡಿಯಲ್ಲಿ ಇಷ್ಟು ದಿನ ಎಲ್ಲೋಗಿದ್ರಿ, ನಂಬರ್ ಸೆಕೆಂಡ್ ಸ್ಟೇಜಲ್ಲಿ ಇತ್ತಲ್ಲ ನಮ್ಮ ಒಂದು ಇಂಡಿಯಾ ಬೀಫ್ ಎಕ್ಸ್ಪೋರ್ಟಲ್ಲಿ, ಇವಾಗ ಮಾತ್ರ ಬಂದುಬಿಟ್ಟಿದ್ದೀರಾ ಅಂತ ಒಂದು ಎಲಿಗೇಷನ್. ಅದು ನಿಜನೇ ಅನಿಸ್ತು ನನಗೆ, ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ಸಪೋರ್ಟ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಅದು ನಂಬರ್ಗೆ ಮಿಸ್ ಕಾಲ್ ಕೊಟ್ಟರೆ ಲೀಗಲ್ಲೇ ಅದು. ಅದು ವೋಟಿಂಗ್ ಥರ, ಅದು ಫುಲ್ ಆಲ್ ಓವರ್ ಇಂಡಿಯಾ ಅದು ವೋಟಿಂಗ್ ಸಕ್ಸಸ್ ಆಯಿತು ಅಂದರೆ ಪಬ್ಲಿಕ್ ಒಪಿನಿಯನ್ ತೊಗೊಂಡೆ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಅಂತ ಗೌರ್ಮೆಂಟ್ ಹತ್ರ ಒಂದು ರೀಸನ್ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ, ನೀವು ಮಾಡಿ. ನಾನು ಪ್ರಮೋಟ್ ಮಾಡ್ತಾಯಿಲ್ಲ, ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನನ್ನ ಔಟ್ಫಿಟ್ ಇವತ್ತು ನೋಡ್ಸಿಲ್ವಲ್ಲ, ಔಟ್ಫಿಟ್ ಇದೆ. ಅಲ್ಲಿಂದ ನಡ್ಕೊತ ಬಂದು ಲೈನ್ಗೆ ಜಾಯ್ನ್ ಆಗಿದ್ದೀವಿ. ಆಯ್ತು, ಬಟ್ ನಂಗೆ ಸೂಟ್ ಆಗ್ತಾಯಿತ್ತು. ಮೇಲೆ ಹೇಳಿದೆ ಅವಳು ಅಲ್ಲೇ ಇಟ್ಬಿಟ್ಟು ಏನು ಮಾಡೋಕ್ಕೆ. ಗೈಸ್ ಇಲ್ಲಿ ಒಳ್ಳೆ ಕೆಲಸ ನೋಡಿ, ಕುಡಿಯೋಕ್ಕೆ ನೀರು ಇಟ್ಟಿದ್ದಾರೆ. ಸೊ ಸುಸ್ತಾಗೋದಿಲ್ಲ, ಸುಸ್ತಾಗೋರು ಬಂದು ನೀರು ಕುಡಿಬೋದು. ಆ್ಯಂಡ್ ತಣ್ಣಗಿದೆ. ಆ ಕಡೆ ತುಂಬ ಬಿಸಿಲು, ಅದಕ್ಕೆ ಹೇಳ್ಬೇಡಿ ಮೇಕಪ್ ಮಾಡ್ಕೊಂಡು. ಇಲ್ಲೂ ಕೂಡ ಸೇಮ್, ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಲ್ಲಿ ಹೆಂಗಿರುತ್ತೆ ಅದೇ ರೀತಿ ಇರೋ. ಒಂಥರ ಚೆನ್ನಾಗಿದೆ. ಒಂದೇ ಹತ್ರ ನಿಂತ್ಕೊಳ್ಳೋದಕ್ಕಿಂತ ಓಡಾಡೋದು ತುಂಬ ಒಳ್ಳೆಯದು. ಒಂದೇ ಹತ್ರ ನಿಂತ್ಕೊಂಡ್ರೆ ಅಷ್ಟಕ್ಕೆ ಎಲ್ಲ ಕಡೆ ಫ್ಯಾನ್ ಇದೆ.
ಬೇಗ ವಾಕಿಂಗ್ ಮಾಡ್ತೀವಿ ಬೆಳಗ್ಗೆ ಹೊತ್ತು ಇಲ್ಲಿ ಮಾಡು. ಗೈಸ್ ಕೂತ್ಕೊಳ್ಳೋಕ್ಕೂ ಜಾಗ ಇದೆ, ಫ್ಯಾಂಟಾಸ್ಟಿಕ್. ಯಾರಾದರೂ ವಯಸ್ಸಾದವ್ರು ಬಂದರೆ ಮಸ್ತು ಕೂತ್ಕೋಬೋದು, ರೆಸ್ಟ್ ಮಾಡ್ಬೋದು. ಬಟ್ ಅಷ್ಟೊಂದು ರಶ್ ಇಲ್ಲ ಅನಿಸುತ್ತೆ. ಇವ್ರು ಎಕ್ಸ್ಪೆಕ್ಟ್ ಮಾಡಿರೋವಂತಹ ಒಂದು ಇದಕ್ಕೆ ಇದು ರಶ್ ಅಲ್ಲ. ಇನ್ನೂ ಜಾಸ್ತಿ ಜನ ಬಂದರೂ ಕೂಡ ಇಲ್ಲಿ ಈಸಿಯಾಗಿ ದರ್ಶನ ಮಾಡ್ಕೋಬೋದು. ಮಕ್ಕವರಲ್ಲಿ ಹೋಗ್ತಾ ಇದ್ದಾರೆ. ಒಳ್ಳೆ ರನ್ನಿಂಗ್ ರೇಸ್ ನಡೀತಿದೆ ಇಲ್ಲಿ, ಒಬ್ರಿಗಿಂತ ಒಬ್ರು ಮುಂದೆ. ರನ್ನಿಂಗ್ ರೇಸ್ ಜೀವನನೇ ಒಂದು ರೇಸ್, ಓಡ್ತಾ ಇರಬೇಕು. ಲಾಸ್ಟಿಗೆ ಎಲ್ಲರೂ ಸಿಕ್ಕಾಡೋತನ ಆಗುತ್ತಷ್ಟೇ. ಏನು ಸ್ಪ್ರಿಂಟ್ ಮಾಡ್ಕೊಂಬಂದರು. ಅದು ಎಲ್ಲ ಹತ್ರ ಫ್ಯಾನ್ ಇದೆ. ಹೌದೌದು, ಫ್ಯಾನ್ ಇದೆ, ನೀರಿದೆ. ಬರೀ ಫೋನಲ್ಲಿ ಮಾತಾಡ್ಕೊಂಡು ಬರೋದೇ. ಕಾಲಿಡಕ್ಕಾಯ್ತಾ ಇಲ್ಲ, ಅಷ್ಟು ಬಿಸಿ ಎಲ್ಲ. ಗೈಸ್, ಇವತ್ತು ನಮ್ಮ ಅಕ್ಕ ಅದು ಪ್ರದಕ್ಷಿಣೆ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ. ಕಾಲೆಲ್ಲ ನೋವ್ತಾ ಇದೆ ಅಂತ, ಶಿವರಿಂಗ್. ಸಂಜೆ ಆ ಕಡೆ ಹೋಗೋಣ, ಸಂಜೆ ಆ ಕಡೆ ತೋರಿಸ್ತೀನಿ. ಈಗ ಬಿಸಿಲಾಗಲ್ಲ. ಈಗ ಪ್ರಸಾದ ಎಲ್ಲಿ? ಅಲ್ಲೇ
ಬಾ ತಗೋಣ. ನೀರಾ ಆಯಿತು ಬಾ. ಆದರೂ ಬಿಸಿಲು ಬರೋ ಹೆವಿ ಕಾಲು ಸುಡ್ತೈತೆ ಮಮ್ಮಿ. ಭೋಜನ ಮಾಡ್ತೀವಿ ಪೆಟ್ಟಿದೆ ಭೋಜನ ಇಟ್ಲಿಸ್ಬೋಣ. ಒಂದು ಯಾವುದೋ ಪಂಚೆ ಕಾಲಿಗೆ ಸಿಕ್ಕಾಕೊಂತಾನೆ ಇದೆ ಯಾವಾಗಿಂದ, ಸದ್ಯಕ್ಕೆ ಬಿದ್ದಿಲ್ಲ. ಗೈಸ್ ಈಗ ನಾವು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಎಲ್ಲ ಬಿಸೋದಿಲ್ಲ ಇದೆ. ಡೈಲಿ ಹಿಂಗೆ ಇರುತ್ತಲ್ಲ ಇಲ್ಲಿ ಇಲ್ಲ ಅಂಗಡಿ? ಹಾಂ ಡೈಲಿ ಅಂಗಡಿಗಳು ಹಿಂಗೆ ಇರುತ್ತೆ ಡೈಲಿ ಇರುತ್ತೆ. ಜನ ಶನಿವಾರ ಭಾನುವಾರ ಗುರುವಾರ ಶನಿವಾರ ಭಾನುವಾರ ಗುರುವಾರ ರಶ್. ಸಿಗ್ತದೆ. ಇದು ಟ್ಯಾಕ್ಟುತ್ತನ ಈ ಸ್ಥಿತಿಲಿದ್ದೀವಿ ಗಾಯ್ಸ್. ಊಟಕ್ಕೆ ಹೋಗ್ತಾ ಇದ್ದೀವಿ. ನಿಜ ಭಯಂಕರ ರಶ್ ಇದ್ದಾರೆ. ಇನ್ನು ಈ ಥರ ಒಳಗಡೆ ಫ್ರೀ ಇದೆ ಅನಿಸುತ್ತೆ, ಬಟ್ ಇಲ್ಲಿ ರಶ್ ಇದೆ. ಕ್ಯಾಮ್ರಾ ಗುದ್ಬೇಡ, ಹೋಗೋ ಕಡೆ. ಒಳಗಡೆ ಹಾಂ ಗೈಸ್, ಒಬ್ಬರು ಅಜ್ಜಿ ಇದ್ದರು. ಅವ್ರು ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ರು, ಅವರೇ ನಮ್ಮನ್ನು ಬಿಟ್ಬಿಟ್ರು. ಇಲ್ಲಿಂದ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಿದ್ದಾರೆ ಎಲ್ಲ. ಬಟ್ ಒಳಗಡೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ ನನಗೂ. ಒಳಗಡೆ ಹೋದ್ಮೇಲೆ ನೋಡಿಸ್ತೀನಿ. ನೀನು ಕುಂಕುಮ ನೋಡೋಕೆ ನಾನು ಬ್ಲಾಗ್ ಬೇಕಾ? ನೊಂದು ನೆಂದು ಸಾಕಾಗೋಗಿದ್ದೀವಿ, ಎಲ್ಲ ಬೆಂದೋಗಿದ್ದೀವಿ. ಡೆಲಿವರಿ ಹಾಕೋಣ 100 ಸ್ಕ್ವಾಟ್ಸ್ ಹೊಡೆದಿರೋ ಫೀಲ್. 100 ಸ್ಕ್ವಾಟ್ಸ್. ಜಿಮ್ಗೆ ಅವರೇ ಹೋಗ್ತೀಯಾ? ಗ್ಯಾಪ್ ಆಗೋಯ್ತಲ್ಲ. ಒನ್ ಡೇ ಜಿಮ್ ಬಿಟ್ಬಿಡ, ನೆಕ್ಸ್ಟ್ ಡೇ ಬಿಟ್ಬಿಡು ಅಷ್ಟೇ. ಸ್ಯಾಟರ್ಡೇ. ಹಾಂ, ಒಳಗಡೆ ಫ್ರೀ ಇದೆಯಾ? ಹಾಂ ಒಳಗಡೆ ಫ್ರೀ ಐತೆ. ಸಿಂಗಲ್ ಆರಾಮಾಗಿರ್ತದೆ. ಅಲ್ಲೇ ಫಸ್ಟ್ ಎಂಟ್ರೆನ್ಸ್ ಆದಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಂ, ಇಲ್ಲೇ ಸ್ವಲ್ಪ ಪ್ರಾಬ್ಲಮ್. ಪರವಾಗಿಲ್ಲ ಇಲ್ಲಿ. ಎಲ್ಲರೂ ನನ್ನ ವಿಚಿತ್ರವಾಗಿ ನೋಡ್ತವ್ರೆ. ಯಾರಿಗೂ ವ್ಲಾಗ್ ಮಾಡೋದು ಗೊತ್ತಿಲ್ವಾ ಅಂತ. ಗೊತ್ತಿರಲ್ಲ ಅವರು. ಏನು ಯಾರ ಹತ್ರ ಮಾತಾಡ್ತಾ ಇದೆಯಾ? ಗೈಸ್, ಇವಾಗ ಪ್ರಸಾದ ಹಾಕಿಸ್ಕೊಂಡ್ಬಂದ್ವಿ. ಪ್ರಸಾದ ತಿಂತಾ ಇದ್ದೀವಿ. ಆದರೂ ಸ್ವಲ್ಪ ಕಷ್ಟ ಇತ್ತು ಪ್ರಸಾದ ಹಾಕಿಸ್ಕೊಳ್ಳೋದಕ್ಕೆ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ, ನನಗೂ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ, ನನಗೂ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಿ. ಗೈಸ್, ಜಸ್ಟ್ ಇವಾಗ ತಾನೇ ಊಟ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ದೆಲ್ಲ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.